ಮಹಾಬಲೇಶ್ವರ ಆಯಿತು. ಅದೇ ಎಲ್ಲ ಒಂದೇ ಥರ ವ್ಯೂಸ್ ಇರೋದ್ರಿಂದ ಈ ನೈಟು ಇವತ್ತು ಅಲ್ಲೇ ಇರಬೇಕಿತ್ತು. ಬಟ್ ನೆನ್ನೆನೆಲ್ಲ ನೋಡ್ಬಿಟ್ವಲ್ವ, ಸೊ ಏನಕ್ಕೆ ಟೈಮ್ ವೇಸ್ಟ್ ಮಾಡೋದು, ಹೋದ್ರೋಯ್ತು ಅಂತ ರಾಯಗಢ ಕಡೆ ಹೊಲ್ತಿದ್ದೀವಿ. ಅಕ್ಕನಿದೆ ನೆನೆ ಹೇಳಿದ್ದು, ನೆನೆ ಈವ್ನಿಂಗ್ ಬಂದಿದ್ವಲ್ಲ ಪ್ರತಾಪ್ಗಢಗೆ ಹೋಗ್ಬೇಕಾರೆ. ಆ ವ್ಯೂ ನೋಡಿ ಹೇಗಿದೆ ಇಲ್ಲಿ. ಅಲ್ಲಿ ಬೆಟ್ಟದ ಮೇಲ್ಗಡೆ ಇರೋದೇ ಎಲಿಫೆಂಟ್ ಸೈಡ್ ವ್ಯೂ ಪಾಯಿಂಟು, ಮತ್ತು ಲಾರ್ಡ್ವಿಕ್ಸ್ದು ಏನಿದೆ. ನೆನ್ನೆ ಬೇರೆ ಥರ ನೋಡಿರ್ತೀರ, ಇವಾಗ ಬೇರೆ ಥರ ನೋಡ್ತಿದ್ದೀರಾ. ಇವಾಗ ಸ್ವಲ್ಪ ಬಿಸಿಲಿದೆ. ಯಪ್ಪ, ಮಾನ್ಸೂನ್ ಮಹಾರಾಷ್ಟ್ರ ಒಳ್ಳೆ ಜುರಾಸಿಕ್ ಪಾರ್ಕ್ ಥರನೇ ಇರೋದು. ರಾಕಿ ಹೆಸರಿಟ್ಟಿರೋದು ಜುರಾಸಿಕ್ ಪಾರ್ಕ್, ವೆಲ್ಕಮ್ ಟು ಜುರಾಸಿಕ್ ಪಾರ್ಕ್ ಅಂತ. ಅದು ಹೆವಿ ಹೈಟಲ್ಲಿದೆ, ಫುಲ್ಲು ಕಾಣಿಸುತ್ತಲ್ಲ ಅದು. ನೋಡಿ ಫಾಗಲ್ಲಿ ಕವರ್ ಆಗಿದೆ ವ್ಯೂ ಪಾಯಿಂಟು ಇದೆ. ಅದೇ ರಾಯಗಢ್ಗೆ ರೋಡ್ ಕ್ಲೋಸ್ ಆಗೈತೆ, ಆದರೂ ಧೈರ್ಯ ಮಾಡಿ ಹೋಗ್ತಿದ್ದೀವಿ ಈ ಕಡೆ. ಆ್ಯಕ್ಚುಲಿ ನಾವು ಅಲ್ಲಿ ಕಾಸ್ ಕಡೆಯಿಂದ ಹೋಗ್ಬೇಕು, ಇಳ್ಕೊಂಡು ಸತಾರ ಹೋಗಿ ಅಲ್ಲ, ಹಂಗೆಲ್ಲ ಹೋಗಿ ಮಾಡಬೇಕು. ಸೊ 190 ಕಿಲೋಮೀಟ್ರ್ ಹಂಗೋದ್ರೆ, ಹಿಂಗೋದ್ರೆ ಬರೀ 75 ಕಿಲೋಮೀಟ್ರು. ಸೊ ರಾಕಿ ಏನಾಗಲ್ಲ ಬಾ, ನಮ್ಮ ಮನೆ ಕಡೆ ಇದಲ್ಲ ಮಾಮೂಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾವನೆ. ನಾನು ಹೋಗ್ತಾ ಇದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ. ಇಲ್ಲೇನೇ ಅವ್ಯ ಸಗದ ಕಾಣಿಸಿದ್ದೇನೆ ನಲ್ಲ ಅಲ್ಲಿ ಮುಂದೆ. ಯಪ್ಪ, ಇದು ಲ್ಯಾಂಡ್ ಸ್ಲೈಡ್ ಆಗಿರೋದ ಇದೆಲ್ಲ ಇದೆ. ನಾವು ಬರೋಕ್ಕೊಂದು 2-3 ಡೇಸ್ ಮುಂಚೆ ಆಗಿತ್ತಂತೆ. ನೆನ್ನೆ ಊಟ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು. ಯಪ್ಪ, ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಇವೆಲ್ಲ. ಮಾನ್ಸೂನ್ ಮಹಾರಾಷ್ಟ್ರ, ಕೇರಳ, ವೆಸ್ಟರ್ನ್ ಘಾಟ್ಸ್ ಎಲ್ಲಾನು. ಅಲ್ಲಿ ನೋಡಿ ಇದೆ ಹೇಳಿದ್ರು ರಾಕಿ ಇಲ್ಲಿ ಬಂದಾಗ ಅಕ್ಕನ ಏನಿದೆ ಅಂತ. ಸೊ ಅಲ್ಲೋಗಿ ಯಪ್ಪ ಏನು ಐಟಲ್ ಇದೆ ಗುರು ನೋಡಿ. ಯಪ್ಪ, ದಟ್ಟವಾದ ಕಾಡು, ಎವರ್ಗ್ರೀನ್ ಫಾರೆಸ್ಟ್ಸ್ ಇದೆ. ಪ್ರತಾಪ್ಗಢ್ಗೆ ಹೋಗೋದು ಲೆಫ್ಟ್ ಇಲ್ಲಿ. ಇನ್ನು ಮುಂದೆ ಇದು ರೋಡ್ ಕ್ಲೋಸ್ ಆಗೈತೆ, ಬಟ್ ರಾಕಿ ಕರ್ಕೊಂಡು ಹೋಗ್ತಾ ಅವನೇ ಏನಾಗಲ್ಲ ಬಾ ಅಂತ. ಸೊ ಗೋಯಿಂಗ್, ಲೆಟ್ಸ್ ಸಿ. ಓ ಮೈ ಗಾಡ್, ಇದು ಇವಾಗ ಅರ್ಥ ಆಯ್ತು ಏನೋ ಕ್ಲೋಸ್ ಮಾಡೋರೆ ಅಂತ. ಫುಲ್ಲು ವ್ಯೂನಾ ವೆರಿ ನೈಸ್. ಈ ಕಡೆ ಬಸ್ಸಲ್ಲ ಅಲೋ ಇಲ್ಲ, ಕಾರು 2 ವೀಲರೆಲ್ಲ ಓಡಾಡ್ತಾವಂತೆ. ವಾವ್, ಈ ಕಡೆ ಇದೆ. ಇದು ಮುಂಬೈಗೆ ಹೋಗುತ್ತಿದ್ದು ಎಷ್ಟೋ 300-200 ಕಿಲೋಮೀಟ್ರ್ ಏನೋ ಹೋಗ್ತಾ ಇದ್ದೀವಿ. ರಾಯಗಢ್ಗೆ ಹೋದರೆ ಅಲ್ಲಿ ವರಂಡಾ ಘಾಟು, ಕುಂಬೆ ವಾಟರ್ ಫಾಲ್ಸ್ ಅಲ್ಲೇ ಬರೋದು. ಸೊ ನೋಡುವ. ಲ್ಯಾಂಡ್ ಸ್ಲೈಡ್ ಆಗಿತ್ತಂತೆ, ನೋಡೋಣ ಹೇಗಿರುತ್ತೆ ಅಂತ. ಪುಣ್ಯಕ್ಕೆ ಮಳೆ ಬಂದಿಲ್ಲ, ಡ್ರೈ ಆಗೈತೆ ಬಂದು ರೋಡೆಲ್ಲ. ಫುಲ್ ಲ್ಯಾಂಡ್ ಸ್ಲೈಡ್ ಆಗಿದೆ ನೋಡಿ. ಇದೆ ಈ ಕಡೆ ಫುಲ್ ಗುಡ್ಡ ಕುಸ್ತಿರೋದು. ಯಪ್ಪ ಯಪ್ಪ ಯಪ್ಪ, ಬಂಡೆ ಎಲ್ಲ ಬಿದ್ದೋಗೈತಾ. ವಾ, ವಾಟ್ ದ ಫೋಕ್
ಕ್ಲೀನ್ ಮಾಡೋರೆ. ವಾ, ಇದಕ್ಕೇನಾ? ಇಲ್ಲಿ 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 ರೋಡ್ ಸಗದಾಗೆ ಮಾಡಿದ್ರು ಪಾಪ. ಅದೇ ಗುಡ್ಡ ಕುಸ್ತೈತಲ್ಲ, ಏನೂ ಮಾಡೋಕ್ಕಾಗಲ್ಲ. ವ್ಯೂ ಮಾತ್ರ ಅಲ್ಟಿಮೇಟ್. ಈ ಕಡೆ ಮಳೆ ಇಲ್ಲ, ಮಳೆ ಬಂದು ಹೋಗಿ ಫುಲ್ ಡ್ರೈ ಆಗ್ಬಿಟ್ಟಿದೆ. ಸೊ ನೋಡೋಣ, ಮೋಡ ಕವಿದ ವಾತಾವರಣ. ಮೈ ಗೂಡ್. ನೋಡಿ, ಇದು ಇನ್ನೂ ಕ್ಲೀನ್ ಮಾಡ್ತಾನೆ ಅವರೇ. ಯಪ್ಪ ದೇವ್ರೆ, ಪಾಪಗೂ ರೋಡ್ ಕುಸ್ತಿರೋದು ರೋಡು. ವಾ, ವೇಟಿಂಗ್ ಇಡ್ಸಿದ್ರ, ಇವಾಗಿನೂ ಕುಸ್ತಿರೋದು. ಅದಕ್ಕೆ ವಾಟ್ ದ ಫೋಕ್ ಕಷ್ಟ ಇದೆ. ವಾಟ್ ದ ಫೋಕ್. ಅದೇನೇ ಅಡ್ಡ ಹಾಕಿದ್ರು ತಡೆಯುತ್ತಾ? ಪ್ರಕೃತಿ ಮದರತ್ ಹೋಗ್ತಿರ್ತೈತೆ ಅದು ಪಾಡಿಗೋದು. ಯಪ್ಪ, ಇವ್ರು ಇಲ್ಲಿ ಇದು ಮಾಡ್ತಾವ್ರೆ, ಸಿಮೆಂಟ್ ಕಟ್ತಾವ್ರೆ. ನೋಡುವ, ಲಾರಿನ ಕರ್ಸವ್ರ. ಅಲ್ಲಿ ನೋಡಿ ಫುಲ್ಲು, ಯಪ್ಪ ಬಿಟ್ಟವು. ಅದೇ ನಿಮ್ಮ ಹುಷಾರಾಗಿ ನೀವು ಬರಬೇಕಷ್ಟೆ. ಯಾರು ಜಾಸ್ತಿ ರೈಡರ್ಸ್ ಕಾಣಿಸ್ಲಿಲ್ಲ. ಟೂರಿಸ್ಟ್ ಜನ ಇದ್ರು ಮಹಾಬಲೇಶ್ವರಲ್ಲಿ. ಯಪ್ಪ, ಜಾತ್ರೆ ಆಗ್ಬಿಟ್ಟಿತ್ತು. ಗಾಡಿ ತೆಗಿಯೋಕೆ ಆಗ್ತಿರ್ಲಿಲ್ಲ ನಮ್ಮ ಹೋಟ್ಲಲ್ಲೇ, ಪಾರ್ಕಿಂಗಿಂದ ಅಷ್ಟಿದ್ದಾಗಿತ್ತು. ಅದಕ್ಕೆ ಅಲ್ಲಿ ಜಾಗ ಖಾಲಿ ಮಾಡಿಬಿಟ್ವಿ ನಾವು. ಅದೇ ಇದೆಲ್ಲ ಲ್ಯಾಂಡ್ ಸೈಡಿಂದ ಕ್ಲೋಸ್ ಆಗಿರೋದ್ರಿಂದ ಇಲ್ಲೇನು ಅಂಗಡಿಗಳು ಓಪನ್ ಮಾಡೋಕ್ಕೆ ಬಿಟ್ಟಿಲ್ಲ. ಇಲ್ಲೂ ಆಗಿದೆ ಅನಿಸುತ್ತೆ, ಅದಕ್ಕೆ ಮಣ್ಣುಗಳಿರೋದಿಲ್ಲಿ. ಬಂದರ್ ಕ್ಯೂಟ್ ಫ್ಯಾಮಿಲಿ. ಆ ಕಡೆ ಆಯಿತು, ಈಗ ಈ ಕಡೆ ವ್ಯೂ ಲೆಫ್ಟ್ ಸೈಡು. ನಾಲ್ಕನ್ ಬರೀ ಬೆಟ್ಟ ಗುಡ್ಡಗಳೇ ಗುರು. ಹಾಕಿದ್ದು ಲಗೇಜ್ ನನಗೆ ಹಾಕೋನು ಒಂದು ಫುಲ್ ಬೆಂಡ್ ಆಗ್ತೈತೆ ಅಂತ ಇಷ್ಟಾರ್ಥ ವೆಯ್ಟ್ ಬಿಡ್ತಾವನಂತ ಹಿಂದೆ. ಅದೇ ಈಗ ಕಾಣಿಸ್ತಾನೆ ಇಲ್ಲ ಈಗ. ಯಪ್ಪ, ಬಿಸಿಲು. ಅಪ್ಪ, ಪರವಾಗಿಲ್ಲ, ಬಿಸಿಲು ಇದೆ. ಮಹಾಬಲೇಶ್ವರ ಬಿಟ್ಟಾಗ ಫುಲ್ ಫಾಗೇ ಇದ್ದಿದ್ದು. ಅಪ್ಪ, ಅಲ್ಲಿ ಯಾವುದೋ ಚಿಕ್ಕ ಊರಿದೆ ನೋಡಿ. ಅಯ್ಯಪ್ಪ, ಹೆಂಗಿರ್ತಾರೆ ಗುರು ಅಲ್ಲಿ. ಏನು ಅಲ್ಲಿ ಹೋಮ್ ಸ್ಟೇಗಳಿದ್ದಾವೆ ಸ್ವಲ್ಪ ಅಲ್ಲಲ್ಲ. ಅದು ಮೆಚ್ಚಬೇಕು. ಕಾಡು ನಾಡು. ಓ ಮೈ ಗಾಡ್, ಇನ್ನು ಕ್ಲೀನ್ ಮಾಡ್ತಾನೆ ಅವರ. ಅಷ್ಟು ಕುಸ್ತಿ ತಗೋರು ಇದಲ್ಲ. ಓ
ಅಲ್ಲಿ ನೋಡಿ ರೆಸಾರ್ಟ್ ಥರ ಏನೋ ಟವರ್. ರೆಸಾರ್ಟ್ ಪಕ್ಕ ಟವರ್ ಇಟ್ಕೊಂಡ್ಬಿಟ್ಟವ್ರೆ. ಲೈಟಾಗಿ ಪೋಹಾ ತಿಂದು ಟೀ ಕುಡ್ದು ಹೊಲ್ಟ್ವಿ. 55 ಕಿಲೋಮೀಟ್ರನ ಇರಬೇಕು. ಬಿಸಿಲು ಗುರು, ಅದಕ್ಕೆ ಎಲ್ಲ ಬಿಚ್ಬಿಟ್ಟೆ. ಅಪ್ಪ, ಈ ಕಡೆ ಮಳೆ ಇಲ್ವಾ ಜಾಸ್ತಿ ಅಂತೆ, ಅದಕ್ಕೆ ಫುಲ್ ಎಲ್ಲ ರೋಡೆಲ್ಲ ಡ್ರೈ ಇದೆ. ಎಂಥ ವಿಚಿತ್ರ ನೋಡಿ, ಮಹಾಬಲೇಶ್ವರ ಬೆಟ್ಟ ಆ ಕಡೆ ಹೋದರೆ ಫುಲ್ಲು ಫಾಗು ಮಳೆ, ಈ ಕಡೆ ಒಂದು ತೊಟ್ಟು ನೀರಿಲ್ಲ. ಯಪ್ಪ ರಮೇಶ್, ಅದು ಹೈವೇಗೆ ಎಂಟ್ರ್ ಆದ್ವಿ ಗುರು. ಓಕೆ, ಹೈವೇಗೆ ಹೋಗ್ತೀವ? ಡೌಟ್ ಅನ್ಸುತ್ತೆ, ನೋಡೋಣ. ರತ್ನಗಿರಿ ಮಹಡ್ ಹೈವೇ, ಆ ಕಡೆ ಹಿಂದೆ ಹೋದ್ರೆ ರತ್ನಗಿರಿ, ಈ ಕಡೆ ಮಹಡ್ಡು. ಓ ಮೈ ಗಾಡ್, ಯಪ್ಪ ಮುಂಬೈ 180 ಅಷ್ಟೇನಾ? ವೆರಿ ನೈಸ್. ಅದೇ ಈ ಹೈವೇನೇ ಅಂತೆ, ನೋಡೋಣ ಎಷ್ಟು ದೂರ ಅಂತ. ಸ್ವಲ್ಪ ಮಳೆ ಬಂದಿದೆ ಇಲ್ಲಿ, ನೋಡೋಣ. ಅಷ್ಟೇ, ಹೈವೇ ಏನು ರೆಕಾರ್ಡ್ ಮಾಡಲ್ಲ. ಮುಂದೆ ಏನಾದರೂ ಎಲ್ಲರೂ ಜಂಕ್ಷನ್ ಹತ್ರ ಏನಾದ್ರು ಬಂದರೆ ರೆಕಾರ್ಡ್ ಮಾಡ್ತೀನಿ ಅಷ್ಟೇ. See you after some time. ಹೈವೇಯಿಂದ ಯಾವುದೋ ಲೆಫ್ಟಿಗೆ ಬಂದ್ವಿ, ಏನು ರೈಟ್ ಹೋಗ್ಬೇಕಾ? ಇಲ್ಲಿ ಎಲ್ಲಾದರೂ ನೋಡೋಣ. ಚೆನ್ನಾಗಿತ್ತು ಹೈವೇ, ನಕ್ಕನೆವಿ ಬಿಸಿಲಿದೆ ಗುರು. ಓಕೆ, ಈ ಕಡೆ ಎಲ್ಲಪ್ಪ ಹೋಗೋದು? ಅರಂಡ ಘಾಟಿ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಒಂದು 40 ಕಿಲೋಮೀಟರ್ಸ್ ಇರಬೇಕು, ನೋಡೋಣ ಗೊತ್ತಾಗುತ್ತೆ. ಬಾಯ್ಸ್ ಕ್ರಿಕೆಟ್ ಆಡ್ತಾವ್ರೆ. ಯಾರು ಹುಡುಗರು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಹೋಗ್ತಾ ಇದ್ದೀವಿ, ನೋಡೋಣ. ಯಪ್ಪ, ಊರ ಹೆಸರೇ ಗೊತ್ತಿಲ್ಲ. ವರಾಂಡಾಗ ಹೋಗ್ತಾ ಇದೀವಿ ಅಂತ ಗೊತ್ತಷ್ಟೇ, ಯಾವ ಊರ ಮೇಲೆ ಇದೆ ಅಂತ ಹೆಂಗೆ ನೆನ್ಪಿಟ್ಕೊಳ್ಳೋದು. ದೇವರೇ, ಟ್ರಾಫಿಕ್. ಬಿಸ್ಲಿಗೆ ಛತ್ರಿ ಹಿಡ್ಕೊಂಡು ಹೋಗ್ತಾವ್ರು ಹುಡುಗರು ಇಲ್ಲಿ.
ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ ಎಷ್ಟಿರಬೇಡ ಅಂತ. ಯಾವುದೋ ರೋಡಿಗೆ ಬಂದ್ವಿ, ಅದು ಸ್ಟ್ರೈಟು ಪುಣೆಗೆ ಹೋಗ್ತಿತ್ತಂತೆ. ಅದು ಆ ಹೈವೇ ಆಗಿದ್ರೆ, ಮಹಾಡ್ ಹೈವೇ ಆಗಿದ್ರೆ ಮುಂಬೈ ರೋಡ್ ಅದು. ಇದು ಪುಣೆ ಪಂಡ್ರಾಪುರ್ ಆ ಕೃಷ್ಣಂದು ದೇವಸ್ಥಾನಕ್ಕೆ ಇದೆಯಲ್ಲ ಅಲ್ಲಿ ಅದು, ಅದಕ್ಕೆ ಆ ರೋಡ್ ಅದು. ಇದು ಯಾವುದೋ ಈ ರೋಡಿಗೆ ಬಂದಿದ್ದೀವಿ, ಚೆನ್ನಾಗಿದೆ. ಅಪ್ಪ, ಬಾಕಿ ನಪ್ಪತ್ತೇನೆ ಆಗ್ಬಿಟ್ಟವನೇ. ಅಲ್ಲ, ಮಳೆ ಬಂದೈತೆ ಒಂದು ರೇಂಜ್ಗೆ. ವರಂಡ ಘಾಟ್. ಅಬ್ಬಾ ದೇವ್ರೆ, ಥರ ಫಾರೆಸ್ಟ್ ಬಂಡೀಪುರ ರೋಡ್ ಇದ್ದಂಗೆ ಇದೆ ಇದು. ನೋಡ್ರಿ, ಯಾವುದೋ ಹಳ್ಳಿ ಮೇಲೆ ಬಂದಿದ್ದು ರೋಡ್ ಇದು. ಹೈವೇ ಅಂತಲೇ ಅನ್ಸಲ್ಲ ಯಾರಿಗೂ. ಬೆಟ್ಟಗಳ ಮಧ್ಯ ರೋಡು. ಓ ಮೈ ಗಾಡ್. ಓ ಪೀಪಲ್, ಅಲ್ಲದೆ ಕಾಣಿಸ್ತಿದೆ ನೋಡಿ. ಸಗದಾಗಿದೆ ಅಲ್ವಾ? ಅಲ್ಲಿಗೆ ಹೋಗೋದು ಅನ್ಸುತ್ತೆ ನಾವೀಗ. ಇಲ್ಲಿ ಎಲ್ಲ ಬೆಟ್ಟದಲ್ಲೂ ನೀರುಗಳು ಬರ್ತಾವ್ರು. ಅದೇ ಒಂದು, ಕರ್ನಾಟಕದಲ್ಲೂ ಬರುತ್ತೆ, ಆದರೆ ಇಲ್ಲಿ ಅಷ್ಟೊಂದು ರೋಡ್ ಪಕ್ಕದಲ್ಲ. ಅದು ಮಲ್ಶೇಜೆಲ್ಲ ನೋಡಿದ್ದೀರಲ್ಲ, ನೋಡಿ ಅಲ್ಲಿ ನೋಡಿ, ವರಂಡ ಘಾಟ್ ಬೆಟ್ಟ ಅದೇ ಅನಿಸುತ್ತೆ. ಅಲ್ಲಿ ವಾಟರ್ ಫಾಲ್ಸ್ ಬೀಳ್ತಿದೆಯಲ್ಲ, ಅಲ್ಲಿ ಏನಿದೆ ಅಲ್ವಾ, ಮಸ್ತಿದೆ. ರಾಕಿ ಇದು ಬಂಡೀಪುರಿಗಿನ ಚೆನ್ನಾಗೈತೆ ಅಂದ, ಇದು ಲೆಫ್ಟು ರೈಟು. ನಾನು ಹೇಳ್ದೆ ಇಲ್ಲ ಅಂತ. ಕಮೆಂಟ್ಸಲ್ಲಿ ಯಾರು ಹಾಕಿದ್ರೆ ನೀವೇ ಹೇಳಿ ಯಾವ ಚೆನ್ನಾಗಿದೆ, ಇದೆಯಾ ಬಂಡೀಪುರ ನೋಡಿದರೆ ಅಂತ. ಪಹಡಿ ಬೆಳೆ. ಅಲ್ಲಿ ನೋಡಿ ಎಂಥ ವ್ಯೂ ಇದೆ, ಕ್ರೇಜಿ ಅಲ್ವಾ? ಸೈಕ್. ಓಕೆ, ಹೋಗ್ಬಿಟ್ಟು ವಾಟ್ ದ ಫಾಕ್. ಅಲ್ಲಿ ನೋಡಿ, ಇದೇ ಹೇಳ್ತಿದ್ದು ಅನ್ಸುತ್ತೆ. ಇದೇ ಅದು ವಿಡಿಯೋ, ಅದು ಫೋಟೋ. 100 ವಾಟರ್ ಫಾಲ್ ಕಾಣಿಸುತ್ತೆ ಬೆಳಗ್ಗೆ ಎದ್ದು ನೋಡಿದ್ರೆ ಅಂತ. ಇಲ್ಲಿ ಕಡೆ ಹಿಂಗಿದೆ, ಮುಂದೆ ಅಲ್ಲಿ ಹಂಗಿದೆ. ವಾಟ್ ದ ಫೋಕ್. ಕ್ರೇಜಿ ಗುರು. Crazy scenes. Come. A day. Waranda. Wow.
ಏನಿದೆ ಗುರು ಜಾಗ ಇದು, ಹೇಳಕ್ಕೆ ಆಗಲ್ಲ. ಸುತ್ತಮುತ್ತ ವಾಟರ್ ಫಾಲ್ಸು ಎಲ್ಲ ಕಡೆನೂ. ಕ್ರೇಜಿ ಕ್ರೇಜಿ. ಹತ್ತುತ್ತಾ ಇದ್ದೀವಿ. ಅಪ್ಪ ಏನು ಗುರು ಹಿಂಗಿದೆ, ಎಲ್ಲ ಫುಲ್ ಕುಸ್ತೋಗಿರೋದು. ಮೊನ್ನೆ ಕ್ಲೀನ್ ಮಾಡಿ ಹೋಗೋರು ಅನ್ನಿಸ್ತಾ ಇತ್ತು ನನಗೆ ಯಾಕೋ. ಮೊನ್ನೆ ಕ್ಲೀನ್ ಮಾಡಿ ಹೋಗಿರೋದು, ಇದು ಫ್ರೆಶ್ ಇದೆ. ಯಪ್ಪ 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 ಯಪ್ಪ, ಇಂಥ ಜಾಗದಲ್ಲಿ ಪಂಚರ್ ಆಗದೆ ಇದ್ರೆ ಸಾಕಪ್ಪ. ಯಪ್ಪ 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 ಯಪ್ಪ. Wow, 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 what a off-roading. Wow, 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 wow. ಆದರೂ ಸೀನ್ಸ್ ಕ್ರೇಜಿ ಇದೆ. Wow, 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 wow. ಕಡೆ ಹೇಳ್ಕೊ. ಎಷ್ಟು ವಾಟರ್ ಫಾಲ್ಸ್ ಇದೆ ಗುರು. ಅದು ಆಮೇಲೆ ನೋಡೋಣ. ಫಸ್ಟ್ ಇಲ್ಲಿ ರೋಡ್ಗಳು ಹೋಗ್ಬಿಟ್ರೆ ಸಾಕು. ಇದು ರೋಡ್ ಕ್ಲೋಸರ್ನೇ ಪಕ್ಕನೇ, ಆದರೂ ರಾಕಿ ಕರ್ಕೊಂಡು ಹೋಗ್ತಾವನೆ. ನೋಡೋಣ. ಫೈನಲಿ ಹತ್ತು ಬಂದ್ವಿ ಮೇಲಕ್ಕೆ. ಯಪ್ಪ ಫುಲ್ ರೋಡೆಲ್ಲ ಇದಾಗೈತೆ, ಕುಸ್ತೋಗಿರೋದು, ಲ್ಯಾಂಡ್ ಸ್ಲೈಡ್ಸ್. ಇನ್ನೆಷ್ಟು ಮಳೆ ಬಂದಿರಬೇಡ. ಯಪ್ಪ ದೇವ್ರೆ. ಹಿಮಾಲಯನ್. ನೋಡೋಣ ಮುಂದೆ ಹೇಗಿದೆ ರೋಡು ಅಂತ. ಫುಲ್ಲು ರೋಡ್ ಬಂದೆ ಅಂದ್ಕೊಳ್ಳಿ. ಯಪ್ಪ 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 ಯಪ್ಪ. ಅಗ್ರಿಕಲ್ಚರ್ ಫಾರ್ಮ್ ಲ್ಯಾಂಡ್ ಇದೆ ಇಲ್ಲಿ. ಅಂದರೆ ಇದು ಪ್ಲೇನ್ ಲ್ಯಾಂಡಾ? ಅಲ್ಲ. ರೋಡ್ ಫುಲ್ ಗಜಿಬಿಜಿ 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 ರೋಡು. ಯಪ್ಪ 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 ದೇವ್ರೆ. ಯಾರೋ ಪುಣ್ಯಕ್ಕೆ ಸ್ಟೂಡೆಂಟ್ಸ್ ಎಲ್ಲ ನಡ್ಕೊಂಬತ್ತವ್ರೆ. ಸೊ ಸೇಫ್ ಅಂತ ಅಂದ್ಕೊಂಡಿದ್ದೀವಿ. ಅಪ್ಪ ಯಪ್ಪ 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 ಯಪ್ಪ.
ರಾಕಿ ಫುಲ್ಲು ಸ್ಪೀಡಾಗಿ ಹೋಗ್ತಾನೆ ಈ ರೋಡಲ್ಲೂ, ಏನಕ್ಕಂತ ಗೊತ್ತಿಲ್ಲ ನನಗೆ. ಅಪ್ಪ ಯಪ್ಪ 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 ಯವ್ವಾ, ಒಂದು ಎಫ್ ಆಯ್ತು ಅವಾಗಲೇ. ನಾವು ಮ್ಯಾಪ್ ರಾಂಗ್ ಹಾಕ್ಕೊಂಡು ಈ ರೋಡಲ್ಲಿ ಬಂದ್ವಿ. ಇದು ಸ್ಟ್ರೈಟ್ ಬಂದಿದ್ರೆ ಆ ಸಿಮೆಂಟ್ ರೋಡಿಂದನೇ ಬಂದಿರ್ತಿದ್ವಿ ನಾವು ಅವಾಗಲೇ. ಎಫ್ ಆಯ್ತು ಅವಾಗಲೇ. ಕ್ಯಾಮ್ರಾ ಬ್ಯಾಟ್ರಿ ಆಫ್ ಆಗಿತ್ತು. ಸೊ ವಾ, ಲ್ಯಾಂಡ್ ಸ್ಲೈಡ್ ಆಗೋಯ್ತಾ. ವ್ಯೂ ಹೀಗಿದೆ ವರಂಡಾ ಘಾಟ್. ಅಪ್ಪು ಮುಂದೆ ಹೋಗಲ್ಲ, ಟೀ ಸ್ಟಾಪಿಗೆ ಕೊಡಬೇಕು. ಫೋಟೋ ತಗೊತಿದ್ವಿ, ಡ್ರೋನ್ ಹಾರಿಸ್ದೆ ಅಷ್ಟು. ವರಂಡಾ ಘಾಟು ಇದೆ. ಇಲ್ಲಿಂದ ಹಿಂಗೆ ಪುಣೆಗೆ ಹೋಗೋದು. ನಾವು ಹಿಂಗೆ ಹೋಗಲ್ಲ, ಇಲ್ಲಿ ಟೀ ಕುಡ್ದು ವ್ಯೂ ಪಾಯಿಂಟ್ ಆ ಕಡೆ ನೋಡಿದ್ವಲ್ಲ, ಅದೇ ತೋರಿಸಿದ್ದು. ಇನ್ನೊಂದು ಹೆಂಗಿದೆ. ರಾಕಿ ಏನೂ ಹಾಕ್ಕೊಂಡಿಲ್ಲ, ಇಸ್ ನಾಟ್ ಎ ರೈಡರ್. ಎಲ್ಲ ಪಿಲಿಯನ್ ಹಾಕ್ಕೊಂಡವನೆ, ಎಲ್ಲ ಪಿಲಿಯನ್ ಅವ್ನು ರೀಲ್ಸಲ್ಲಿ ಬ್ಯುಸಿ ಅವನೇ ಮಂಗಗಳ ಜೊತೆ. ಅವ್ನು 3 ಜನ ಗರ್ಲ್ ಫ್ರೆಂಡ್ಸಿಗೆ ಮೆಸೇಜ್ ಮಾಡ್ತಾವ್ನು ಒಡಕ್ಕೆ. 3 ಜನ. ಈಸ್ ಟ್ರಿಬಲ್ ಡೇಟಿಂಗ್ ಅವನು.